ಪಹಲ್ಗಾಮ್ನಲ್ಲಿ ಆದಂತಹ ಘಟನೆಯಿಂದಾಗಿ ನರರಾಕ್ಷಸರು ಏನಿದ್ರು ಆ ಕೃತ್ಯದಿಂದಾಗಿ ಈಗ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕಾರಣ ಮತ್ತೆಲ್ಲಾದರೂ ಬರ್ಬೋದಾ ಅಥವಾ ಇಲ್ಲಿಂದ ಎಲ್ಲಾದರೂ ಹೋಗ್ಬೋದಾ ಅಂತ ಇಂಡಿಯನ್ ನೇವಿ, ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಈಗ ಭದ್ರತೆ ಹೆಚ್ಚು ಮಾಡಿಕೊಂಡಿದ್ದಾರೆ. OP ಟ್ರಿಗರ್ ಹೆಸರಿನಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿ ಸಾಗುವ ಪ್ರತಿ ಬೋಟ್ಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಉಗ್ರರು ರಾಜ್ಯದ ಕರಾವಳಿಯ ಮೂಲಕ ಎಂಟ್ರಿ ಕೊಡದಂತೆ ತಪಾಸಣೆಯನ್ನ ಮಾಡ್ತಾರೆ. ಕೊಡದಂತೆ ಅಲ್ಲ, ಈಗಿರುವಂಥ ಉಗ್ರರು ಅಲ್ಲಿಂದ ಪಾರಾಗದಂತೆಯೂ ಇರಬಹುದು. ಕಾರವಾರದ ನೌಕಾನೆಲೆ, ಕೈಗಾ ಅಣು ವಿದ್ಯುತ್ ಸ್ಥಾವರದ ಸುತ್ತಲೂ ಕೂಡ ಭದ್ರತೆಯನ್ನು ಹಾಕಿದ್ದಾರೆ. ತೀರ ಪ್ರದೇಶಗಳಲ್ಲಿ ಡ್ರೋನ್ ಕಣ್ಗಾವಲನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ಕೇವಲ ಹಿಂಗೆ ಘಟನೆ ನಡೆದಿದೆ ಅಂದಾಗ ಮಾತ್ರ ಈ ರೀತಿಯಾಗಿ ಇರಬಾರ್ದು. ಇದು ಆಗ್ಬಿಟ್ಟಿದೆ ತೇಬಿಟ್ಟು ಈಗ ಒಂದು ತಿಂಗಳು 2 ತಿಂಗಳು ಹಿಂಗಿರೋದಲ್ಲ. ಪ್ರತಿ ದಿನಾನೂ ಈ ರೀತಿಯಾಗಿ ಇದ್ದುಬಿಟ್ರೆ ಇಂಥವು ಯಾವೂ ನುಸುಳೋದಿಲ್ಲ. ಇಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳ ದಾಳಿಯ ನಂತರದಲ್ಲಿ ಕೇಂದ್ರದಲ್ಲದೆ ರಾಜ್ಯದಲ್ಲಿಯೂ ಕೂಡ ಆಂತರಿಕ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಭದ್ರತೆಗಳನ್ನು ಹೆಚ್ಚಿಸಲಾಗಿರುವಂಥದ್ದು. ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ಗಳಿಗೆ ಈಗ ಪ್ರತಿದಿನ ಕೂಮಿಂಗ್ ಕಾರ್ಯಾಚರಣೆಯನ್ನು ಸಮುದ್ರ ಮಾರ್ಗದಲ್ಲಿ ಮಾಡ್ತಾ ಇದ್ದಾರೆ. ನಾವಿವತ್ತು ಅರಬ್ಬಿ ಸಮುದ್ರದ ಕರಾವಳಿ ತೀರ ಭಾಗದಲ್ಲಿದ್ದೇವೆ. ಇವತ್ತು ಕಾರವಾರದಲ್ಲಿ ಕರಾವಳಿ ಕಾವಲು ಪಡೆಯವರು ಇವತ್ತು ತಪಾಸಣೆಗೆ ಹೊರಡ್ತಾ ಇರುವಂಥದ್ದು. ಯಾಕೆಂದರೆ ಪ್ರತಿದಿನ ಕರಾವಳಿ ಕಾವಲು ಪಡೆಯವರು ಈ ಭಾಗದಲ್ಲಿ ತಪಾಸಣೆ ಮಾಡ್ತಾರೆ. ಕರಾವಳಿ ಕಾವಲು ಪಡೆಯವರು ಸುಮಾರು 12 ನಾಟಿಕಲ್ ಮೈಲು ದೂರದಲ್ಲಿ ತಪಾಸಣೆಯನ್ನು ಮಾಡುವಂತಹ ಹಕ್ಕನ್ನು ಹೊಂದಿರುವಂಥದ್ದು. ನೀವು ನೋಡ್ಬೋದು ಇವತ್ತು ಅರಬ್ಬಿ ಸಮುದ್ರದಲ್ಲಿ ಈಗ ತಪಾಸಣೆಗೆ ಇವರು ಹೊರಟಿರುವಂಥದ್ದು. ಏಕೆಂತಂದರೆ ಆಂತರಿಕ ಭದ್ರತೆ ಅತಿ ಮುಖ್ಯವಾಗಿರುತ್ತದೆ. ಅದರಲ್ಲಿಯೂ ಕಾರವಾರದಲ್ಲಿ ಕದಂಬ ನೌಕಾನೆಲೆ ಇದೆ. ಮತ್ತು ಶತ್ರುಗಳು ಯಾವಾಗ ಬೇಕಾದರೂ ಕೂಡ ಅರಬ್ಬಿ ಸಮುದ್ರದ ಮೂಲಕ ನಮ್ಮ ಈ ಭಾಗಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕರಾವಳಿ ಕಾವಲು ಪಡೆಯವರು ಸ್ಥಳೀಯ ಮೀನುಗಾರರನ್ನು ಕೂಡ ತಪಾಸಣೆ ಮಾಡ್ತಾರೆ. ಯಾಕಂತಂದರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯ ಮತ್ತು ರಾಜ್ಯದ ಮೀನುಗಾರರು ಬೋಟ್ಗಳ ಮೂಲಕ ಬರ್ತಾರೆ. ಈ ಬೋಟ್ಗಳಲ್ಲಿ ಶತ್ರು ರಾಷ್ಟ್ರದ ಟೆರರಿಸ್ಟ್ಗಳು ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಬರುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಈ ಭಾಗದಲ್ಲಿ ಕರಾವಳಿ ಕಾವಲು ಪಡೆಯವರು ಶಸ್ತ್ರಸಜ್ಜಿತವಾಗಿ ಇವತ್ತು ತಪಾಸಣೆಯನ್ನು ಮಾಡ್ತಾ ಇರೋದನ್ನು ನೀವು ನೋಡ್ಬೋದಾಗಿದೆ. ಯಾಕಂತಂದರೆ ಹಿಂದೆ 2008ರಲ್ಲಿ ಮುಂಬೈ ದಾಳಿ ಆಯಿತು. ಮುಂಬೈಯಲ್ಲಿ ದಾಳಿಯಾದಾಗ ಸಮುದ್ರ ಮಾಲಕವೇ ಈ ಭಾಗಕ್ಕೆ ಬಂದು ಅಟ್ಯಾಕನ್ನು ಮಾಡಿರುವಂಥದ್ದು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ, ಕುಮಟಾ, ಅಂಕೋಲಾ ಹಾಗೂ ಭಟ್ಕಳ ಭಾಗದಲ್ಲಿ ಕರಾವಳಿ ಪಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕಂತಂದರೆ ಈ ಭಾಗದಲ್ಲಿ ಹೆಚ್ಚು ಮೀನುಗಾರರು ಇರೋದ್ರಿಂದಾಗಿ ಮೀನುಗಾರರು ಬೇರೆ ರಾಜ್ಯಕ್ಕೂ ಹೋಗ್ತಾರೆ, ಬೇರೆ ಬೇರೆ ಇತರೆ ಭಾಗದಿಂದನೂ ಕೂಡ ಬರೋದ್ರಿಂದಾಗಿ ತಪಾಸಣೆ ಅತಿ ಮುಖ್ಯವಾಗಿರುತ್ತದೆ. ಒಂದು ವೇಳೆ ಯಾರಾದರೂ ಗೌಪ್ಯವಾಗಿ ಮೀನುಗಾರರ ಬೋಟ್ ಮೂಲಕ ಅದು ದೇಶಕ್ಕೆ ಬರುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಇವರ ಒಂದು ಕಾರ್ಯಚಟುವಟಿಕೆ ತುಂಬ ಮುಖ್ಯವಾಗಿರುತ್ತೆ. ನೀವು ನೋಡ್ಬೋದು ಈಗ ಮೀನುಗಾರರ ತಪಾಸಣೆಗಾಗಿ ಈಗ ಬಂದು ನಿಂತಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತಕೌಲ್ ಬಂದರಿನಿಂದ ಅರಬ್ಬಿ ಸಮುದ್ರದ 12 ನಾಟಿಕಲ್ ಮೈಲು ದೂರದಲ್ಲಿ ಈ ಕರಾವಳಿ ಪಡೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಜೊತೆಗೆ ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಶತ್ರು ರಾಷ್ಟ್ರದವರು ಅರಬ್ಬಿ ಸಮುದ್ರದ ಮೂಲಕ ಕರಾವಳಿ ಭಾಗಕ್ಕೆ ಬರದಂತೆ ತಡೆಯಲು ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರದ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳ ಜೊತೆ ಕರಾವಳಿ ಕೋಸ್ಟಲ್ ಬೆಲ್ಟ್ನಲ್ಲಿರುವಂತಹ ಭಾರತೀಯ ಕೋಸ್ಟಲ್ ಗಾರ್ಡ್ಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಹೀಗಾಗಿ ಕೂಮಿಂಗ್ ಕಾರ್ಯಾಚರಣೆಯು ಕೂಡ ಅತಿ ಹೆಚ್ಚು ಈ ಭಾಗದಲ್ಲಿ ನಡೀತಾ ಇರೋದನ್ನು ಕಾಣಬಹುದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಅಲ್ಲಿ ಹೋಗ್ತಾ ಇರುವಂಥ ಪ್ರತಿಯೊಂದನ್ನು ಕೂಡ ಬೋಟ್, ಮೀನುಗಾರಿಕೆಗೆ ಹೋಗುವಂಥ ಬೋಟ್ಗಳು ಏನಿರ್ತಾವೆ ದೊಡ್ಡ ಅವುಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಹೋಗಿ.